ಭಾರತೀಯರ ಪಾಲಿಗೆ ಇಂದು ಸೂಪರ್ ಸಂಡೇ. ಇಂದು ಟಿ20 ವಿಶ್ವಕಪ್ ಕ್ರಿಕೆಟ್ ಫೈನಲ್ನ ಹನಾಹನಿ ನಡೆಯುತ್ತೆ. ವಿಶ್ವಕಪ್ ಟ್ರೋಫಿಗಾಗಿ ಭಾರತ ಮತ್ತು ನ್ಯೂಜಿಲೆಂಡ್ ಸೆಣಸಾಟವನ್ನ ನಡೆಸುತ್ತೆ. ಹಾಗಾದ್ರೆ ಗೆಲ್ಲೋದು ಯಾರು? ಇಂದು ಟಿ20 ವಿಶ್ವಕಪ್ ಕ್ರಿಕೆಟ್ನ ಫೈನಲ್ ಹನಾಹನಿ. ವಿಶ್ವಕಪ್ ಟ್ರೋಫಿಗಾಗಿ ಭಾರತ ನ್ಯೂಜಿಲೆಂಡ್ ಸೆಣಸಾಟ. ಗೆಲ್ಲೋದು ಯಾರು? ಹಾಟ್ ಫೇವರೇಟ್ ಭಾರತನ, ಡಾರ್ಕ್ ಹಾರ್ಸ್ ನ್ಯೂಜಿಲೆಂಡ್ ತಂಡನ ಅನ್ನುವಂಥ ಪ್ರಶ್ನೆ ಇರುವಂಥದ್ದು. ಆದರೆ ಭಾರತ ಗೆಲ್ಲಲಿ ಅನ್ನುವಂಥದ್ದು ಎಲ್ಲರ ವಿಶ್. ಅಹಮದಾಬಾದ್ ಅಂಗಳ ಯಾರ ಪಾಲಿಗೆ ಲಕ್ ಕೊಡುತ್ತೆ? ಭಾರತೀಯರ ಪಾಲಿಗೆ ಇಂದು ಸೂಪರ್ ಸಂಡೇ ಆಗಿರೋದ್ರಿಂದ ಟಿ20 ವಿಶ್ವಕಪ್ ಕ್ರಿಕೆಟ್ ಫೈನಲ್ ಹನಾಹನಿ ಇವತ್ತು ಇರುವಂಥದ್ದು. ಭಾರತ ನ್ಯೂಜಿಲೆಂಡ್ ನಡುವೆ ಯಾವ ದೇಶ ಗೆಲ್ಲುತ್ತೆ ಅನ್ನುವಂಥದ್ದು. ಆದರೆ ಭಾರತ ಗೆಲ್ಲೇಬೇಕು ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಲವಾರು ಅಭಿಮಾನಿಗಳು ಈಗಾಗಲೇ ಪ್ರಾರ್ಥನೆಯನ್ನ ಮಾಡ್ತಾ ಇದ್ದಾರೆ. ಅದಕ್ಕಂತಾನೆ ಸಾಕಷ್ಟು ವಿಷಯನ್ನ ಮಾಡ್ಕೊಳ್ತಾ ಇದ್ದಾರೆ, ಭಾರತ ಗೆಲ್ಲಲೇಬೇಕು ಅಂತ. ಯಾಕಂದ್ರೆ ಕಳೆದ ಬಾರಿಯೂ ಸಹಿತ ಭಾರತ ಫೈನಲ್ಗೆ ಹೋಗಿ ಅಲ್ಲಿ ಸೋಲನ್ನ ಅನುಭವಿಸುತ್ತೆ. ಈ ಬಾರಿ ಭಾರತ ಗೆಲ್ಲಲೇಬೇಕು ಅನ್ನುವಂಥ ನಿಟ್ಟಿನಲ್ಲಿ ಇದೀಗ ಸಾಕಷ್ಟು ಅಭಿಮಾನಿಗಳ ಕೋರಿಕೆ. ಹಾಗಾದ್ರೆ ವಿಶ್ವಕಪ್ ಟ್ರೋಫಿಗಾಗಿ ಭಾರತ ನ್ಯೂಜಿಲೆಂಡ್ ಸೆಣಸಾಟದಲ್ಲಿ ಗೆಲ್ಲೋದು ಯಾರು? ಹಾಟ್ ಫೇವರೇಟ್ ಭಾರತನೇ ಗೆಲ್ಲಿ ಅನ್ನುವಂಥದ್ದು. ಆದರೆ ಡಾರ್ಕ್ ಹಾರ್ಸ್ ನ್ಯೂಜಿಲೆಂಡ್ ತಂಡ ಯಾವ ರೀತಿಯಾಗಿ ಆಟವನ್ನ ಆಡುತ್ತೆ ಅನ್ನುವಂಥದ್ದು ಸಾಕಷ್ಟು ಪ್ರಶ್ನೆಯನ್ನ ಮೂಡಿ ಹಾಕ್ತಾ ಇರುವಂಥದ್ದು. ನೋಡಿ, ಸೆಮಿಫೈನಲ್ನಲ್ಲಿ ಭಾರತ ಮತ್ತು ಇಂಗ್ಲೆಂಡ್ ನಡುವೆ ಹನಾಹನಿ ನಡೆದಿತ್ತು. ಅದರಲ್ಲಿ ಸೆಮಿಫೈನಲ್ನಲ್ಲಿ ಭಾರತ ಗೆಲುವನ್ನು ಸಾಧಿಸಿದೆ. ಬಟ್ ಇಲ್ಲಿ ಇವತ್ತಿನ ಸಂಡೇ ಆಗಿರೋದ್ರಿಂದ ನೋಡಿ, ಸಾಕಷ್ಟು ರೀತಿಯಾದಂಥ ಅಭಿಮಾನಿಗಳು ಕೂಡ ಕುತೂಹಲ, ಸಾಕಷ್ಟು ಏನು ನೌಕರರು ಇರ್ತಾರೆ, ಎಲ್ಲಿ ಕೆಲಸವನ್ನ ಮಾಡೋಕ್ಕೆ ಅಂತ ಮುನ್ನುಗ್ತಾ ಇದ್ದಾರೆ. ಇವತ್ತು ಎಲ್ರಿಗೂ ಸಂಡೇ ಆಗಿರೋದ್ರಿಂದ ಎಲ್ಲರೂ ಸಹಿತ ಮನೆಯಲ್ಲಿ ಕೂತ್ಕೊಂಡು ಕ್ರಿಕೆಟನ್ನು ನೋಡಬೇಕು, ಕ್ರಿಕೆಟಲ್ಲಿ ಅಂದರೆ ಕ್ಯೂರಿಯಾಸಿಟಿ ಇರುತ್ತೆ ಅಷ್ಟೊಂದು ಕ್ರಿಕೆಟ್ ಅಭಿಮಾನಿಗಳಲ್ಲಿ. ಫಾರ್ಮ್ನಲ್ಲಿರುವಂತಹ ಸಂಜು ಸ್ಯಾಮ್ಸನ್ ಅವರು ಅದಾರೆ. ಮತ್ತೆ ಮಿಡ್ಲ್ ಆರ್ಡರ್ ಅಲ್ಲಿ ಬರುವಂತಹ ಯಾರು ಇಶಾನ್ ಕಿಶನ್ ದುಬೆ ಎಲ್ಲ, ಮತ್ತೆ ಬಾಲಲ್ಲಿ ನೋಡಿದ್ರೆ ಬುಮ್ರಾ ಅವರು ಬೆಂಕಿ ಬಾಲ್ ಮಾಡ್ತಿದ್ದಾರೆ. ಆದ್ರೆ ನಮ್ಗೆ ಇಂಡಿಯಾನೇ ಗೆಲ್ಲುತ್ತೆ ಅಂತ ಭರವಸೆ ಇದೆ. ಈಗ ನಿಮ್ಮ ಒಂದು ಸೆಲೆಬ್ರೇಷನ್ ಹೇಗಿರುತ್ತೆ ಅಂದ್ರೆ ಈಗ ಯಾವ ತಯಾರಿ ಮಾಡ್ಕೊಂಡು ನೋಡೋದಕ್ಕೆ, ಕ್ರಿಕೆಟ್ ನೋಡೋದಕ್ಕೆ ಎಲ್ಲಿ ಅರೇಂಜ್ಮೆಂಟ್ ಏನಾರು ಮಾಡಿದ್ದೀರಾ? ನಾವು ಇಲ್ಲೇ ಬಸವದೇವ್ರ ಗುಡಿ ಇದೆ, ದೇವಸ್ಥಾನ ಇದೆ, ಅಲ್ಲೇ ಒಂದು 20 ಜನ ನಾವು ಟೀಮ್ ಇದೆ ನಮ್ದು. ನಾವು ಈ ಪ್ರತಿಯೊಂದು ಮ್ಯಾಚ್ ನೋಡಿದೇವಿ, ಎಲ್ಲ ನೋಡಿ ಈಗ ಸಂಭ್ರಮಾಚರಣೆ ಮಾಡಕ್ಕೆ ಸುಮಾರು 10,000 ರೂಪಾಯಿದು ನಾವು ಮದ್ದುಗಳನ್ನು ಈಗಾಗಲೇ ರೆಡಿ ಮಾಡ್ಕೊಂಡಿದೀವಿ. ಅದು ಗೆದ್ರೆ ನಾವು ಹಬ್ಬ ಆಚರಣೆ ಮಾಡ್ಬೇಕಂತ. ಇಂಡಿಯಾ ಗೆಲ್ತೈತೆ ಅನ್ನೋದು ಕಾನ್ಫಿಡೆಂಟ್ ಇದೆ. 100ಕ್ಕೆ 100 ಇಂಡಿಯಾ ಗೆಲ್ಲುತ್ತೆ. ಬೆಂಗಳೂರಲ್ಲಿ ವಿಶ್ವಕಪ್ ಫೈನಲ್ ಫೀವರ್ ಜೋರಾಗಿದೆ. ಸಿಲಿಕಾನ್ ಸಿಟಿಯಲ್ಲಿ ಪೊಲೀಸರ ಕಟ್ಟುನಿಟ್ಟಿನ ನಿಗಾವನ್ನ ವಹಿಸಿದ್ದಾರೆ. ಫೈನಲ್ ನೋಡಲು ಬಿಗ್ ಎಲ್ಇಡಿ ಸ್ಕ್ರೀನ್ ಅಳವಡಿಕೆ. ಸ್ಕ್ರೀನ್ ಇರುವ ಕಡೆ ಎಸ್ಒಪಿ ಪಾಲಿಸಲು ಖಾಕಿ ಸೂಚನೆಯನ್ನ ನೀಡಿದೆ. ಅಪಾರ್ಟ್ಮೆಂಟ್ಸ್, ಗ್ರೌಂಡ್ಸ್, ಕ್ಲಬ್ಗಳಲ್ಲಿ ಎಲ್ಇಡಿ ಸ್ಕ್ರೀನ್. ಮುಂಜಾಗ್ರತಾ ಕ್ರಮವಾಗಿ ಪೊಲೀಸರಿಂದ ಕಟ್ಟುನಿಟ್ಟಿನ ಮಾರ್ಗಸೂಚಿ. ಬೆಂಗಳೂರಲ್ಲಿ ವಿಶ್ವಕಪ್ ಫೈನಲ್ ಫೀವರ್, ಹೀಗಾಗಿ ಸಿಲಿಕಾನ್ ಸಿಟಿಯಲ್ಲಿ ಪೊಲೀಸರ ಕಟ್ಟುನಿಟ್ಟಿನ ನಿಗಾ. ಸ್ಕ್ರೀನಿಂಗ್ ವ್ಯವಸ್ಥೆಯನ್ನ ಮಾಡಿದ್ದಾರೆ. ಫೈನಲ್ ನೋಡಲು ಬಿಗ್ ಎಲ್ಇಡಿ ಸ್ಕ್ರೀನ್ ಅಳವಡಿಕೆ ಮಾಡಿರುವಂಥದ್ದು. ಸ್ಕ್ರೀನ್ ಇರುವ ಕಡೆ ಎಸ್ಒಪಿ ಪಾಲಿಸಲು ಖಾಕಿ ಸೂಚನೆಯನ್ನ ನೀಡಿದೆ. ಅಪಾರ್ಟ್ಮೆಂಟ್ಸ್, ಗ್ರೌಂಡ್ಸ್, ಕ್ಲಬ್ಗಳಲ್ಲಿ ಎಲ್ಇಡಿ ಸ್ಕ್ರೀನ್ ಅನ್ನ ಹಾಕಲಾಗಿದೆ. ಮುಂಜಾಗ್ರತಾ ಕ್ರಮವಾಗಿ ಪೊಲೀಸರಿಂದ ಕಟ್ಟುನಿಟ್ಟಿನ ಮಾರ್ಗಸೂಚಿ. ನೋಡಿ, ಇದೀಗ ಭಾರತ ಮತ್ತು ನ್ಯೂಜಿಲೆಂಡ್ ಗೇಮ್ ಏನಿದಿಲ್ಲ, ಇದಕ್ಕೆ ಸಂಬಂಧಪಟ್ಟಂತೆ ಈಗ ಸಾಕಷ್ಟು ರೀತಿಯಾಗಿ ಒಂದು ಕಡೆ ಭಯ, ಮತ್ತೊಂದು ಕಡೆ ಭಾರತ ಗೆಲ್ಲಲೇಬೇಕು. ಇದೀಗ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿವೇಕ್. ವಿವೇಕ್, ಈಗಾಗಲೇ ಬೆಂಗಳೂರಿನಲ್ಲಿ ಎಲ್ಲೆಡೆ ಕೂಡ ಎಲ್ಇಡಿ ಸ್ಕ್ರೀನ್ಗಳನ್ನ ಅಳವಡಿಕೆ ಮಾಡಿ ಇದೀಗ ಗೇಮ್ ಅನ್ನ ಅಂದ್ರೆ ಅಷ್ಟರ ಮಟ್ಟಿಗೆ ಕುತೂಹಲವನ್ನ ಮೂಡಿಸಿದೆ ಕ್ರಿಕೆಟ್ ಅಭಿಮಾನಿಗಳಲ್ಲಿ. ಒಂದ್ ಕಡೆ ಭಯ, ಮತ್ತೊಂದು ಕಡೆ ಗೆಲ್ಲಲೇಬೇಕು ಅನ್ನುವಂತ ಆಸೆ. ಸೊ ಇದೆಲ್ಲದರ ನಡುವೆ ಬೆಂಗಳೂರಿನಲ್ಲಿ ಸದ್ಯದ ಸ್ಥಿತಿ ಹೇಗಿದೆ? ಅಭಿಮಾನಿಗಳು ಯಾವ ರೀತಿಯಾಗಿ ರಿಯಾಕ್ಟ್ ಮಾಡ್ತಾ ಇದ್ದಾರೆ? ಏನೆಲ್ಲ ಮಾರ್ಗಸೂಚಿಗಳನ್ನ ಅಳವಡಿಸಿಕೊಂಡಿದ್ದಾರೆ ಪೊಲೀಸರು ಅಂತ?
ಎಸ್ ವನಿತಾ, ಈಗಾಗಲೇ ದೇಶದಾದ್ಯಂತ ಅಭಿಮಾನಿಗಳು ಈಗಾಗಲೇ ಒಂದಿಷ್ಟು ಸಂಭ್ರಮಾಚರಣೆ ಕೂಡ ಪ್ರಾರಂಭ ಮಾಡಿದ್ದಾರೆ. ಯಾಕಂದರೆ ಸೆಮಿಫೈನಲ್ ಪಂದ್ಯ ಏನಿತ್ತು ಇಂಗ್ಲೆಂಡ್ ಜೊತೆ ನಡೆದಂಥ ಆ ಸೆಮಿಫೈನಲ್ ಪಂದ್ಯ ಕೂಡ ಒಂದಿಷ್ಟು ರೋಚಕ ಪಂದ್ಯ ಇತ್ತು. ಆ ರೋಚಕ ಪಂದ್ಯದಲ್ಲೂ ಕೂಡ ಅಷ್ಟೇ ಭಾರತ ಗೆಲುವನ್ನು ಪಡೆದುಕೊಂಡು ಮುಂದೆ ಬಂದಿತ್ತು. ಆ ನಿಟ್ಟಿನಲ್ಲಿ ಈ ಫೈನಲ್ಸ್ ಕೂಡ ಭಾರತವೇ ಗೆಲ್ಲಲಿದೆ ಅನ್ನೋ ಒಂದಿಷ್ಟು ವಿಶ್ವಾಸದಲ್ಲೂ ಕೂಡ ಅಷ್ಟೇ ಭಾರತೀಯರು ಸಾಕಷ್ಟು ಜನ ಇದ್ದಾರೆ. ಜೊತೆಗೆ ಇದರ ಸಂಭ್ರಮಾಚರಣೆ ಮಾಡೋದಕ್ಕೆ ಒಟ್ಟಾರೆಯಾಗಿ ಎಲ್ಲರೂ ಕೂಡ ಪಬ್ಲಿಕ್ ಗ್ಯಾದರಿಂಗ್ಸ್ ಆಗಿ ದೊಡ್ಡ ದೊಡ್ಡ LED ಸ್ಕ್ರೀನ್ಸ್ಗಳನ್ನು ಅಳವಡಿಕೆ ಮಾಡಿ ಎಲ್ಲರೂ ಒಟ್ಟಿಗೆ ಮ್ಯಾಚ್ಗಳನ್ನು ನೋಡುವಂಥ ಸಾಕಷ್ಟು ವ್ಯವಸ್ಥೆಗಳು ಸಾಕಷ್ಟು ಕಡೆ ಕೂಡ ಈಗಾಗಲೇ ಮಾಡಲಾಗಿದೆ. ಜೊತೆಗೆ ಒಂದೇ ಕಡೆ ವೀಕ್ಷಣೆ ಮಾಡೋದ್ರಿಂದ ಎಲ್ಲ ಒಂದಿಷ್ಟು ರೋಚಕವಾದಂಥ ಪಂದ್ಯ ನೋಡೋದಕ್ಕೂ ಕೂಡ ಒಂದಿಷ್ಟು ಮನೋರಂಜನೆ ಕೂಡ ಸಿಗುತ್ತೆ. ಜೊತೆಗೆ ಚೀರಪ್ ಮಾಡದಂತೆ ಕೂಡ ಇರುತ್ತೆ ಅನ್ನೋ ಒಂದಿಷ್ಟು ನಿಟ್ಟಿನಲ್ಲಿ ಕೂಡ ಸಾಕಷ್ಟು ಕಡೆ ಈ ರೀತಿಯಾದ LED ಸ್ಕ್ರೀನ್ಗಳನ್ನು ಕೂಡ ಅಳವಡಿಕೆ ಮಾಡಲಾಗಿದೆ. ಜೊತೆಗೆ ಬೆಂಗಳೂರು ಭಾಗದಲ್ಲಿ ಕೂಡ ನೋಡ್ತಾ ಹೋದರೆ ಸಾಕಷ್ಟು ಒಂದಿಷ್ಟು ಏರಿಯಾಗಳಲ್ಲೂ ಕೂಡ ದೊಡ್ಡ ದೊಡ್ಡ ಸ್ಕ್ರೀನ್ಗಳನ್ನು ಅಳವಡಿಕೆ ಮಾಡಲಾಗಿದೆ. ಜೊತೆಗೆ ಕೆಲವೊಂದಿಷ್ಟು ಮಾಲ್ಗಳಲ್ಲೂ ಕೂಡ ಅಷ್ಟೇ LED ಸ್ಕ್ರೀನ್ಗಳನ್ನು ಅಳವಡಿಕೆ ಮಾಡಲಾಗಿದೆ. ಅಲ್ಲೂ ಕೂಡ ಅಷ್ಟೇ ಸಾಕಷ್ಟು ಜನ ಸೇರುವಂಥ ನಿರೀಕ್ಷೆಗಳಿದೆ. ಈಗಾಗಲೇ ಅದಕ್ಕೆಲ್ಲ ಯಾವ ರೀತಿಯಾಗಿ ಭದ್ರತೆ ಬೇಕಾಗಿದೆ ಆ ಭದ್ರತೆಯ ಗೈಡ್ಲೈನ್ಸ್ ಕೂಡ ಈಗಾಗಲೇ ಪೊಲೀಸರು ಕೂಡ ನೀಡಿದ್ದಾರೆ. ಆ ನಿಟ್ಟಿನಲ್ಲಿ ಎಲ್ಲ ಗೈಡ್ಲೈನ್ಸ್ಗಳಿಗೆ ಫಾಲೋ ಮಾಡಿ ಈಗಾಗಲೇ ಭದ್ರತೆ ವೈಖರಿ ಯಾವುದೂ ಕೂಡ ಆಗದಂತೆ ನೋಡ್ಕೊಳ್ಳೋದಕ್ಕೂ ಕೂಡ ಅಷ್ಟೇ ಪೊಲೀಸರು ಈಗಾಗಲೇ ಸಿದ್ಧತೆಯನ್ನು ಕೂಡ ಮಾಡ್ಕೊಂಡಿದ್ದಾರೆ. ಜೊತೆಗೆ ಇವತ್ತಿನ ಪಂದ್ಯದ ಬಗ್ಗೆ ಮಾತನಾಡ್ತಾ ಹೋದರೆ ಇವತ್ತಿನ ಪಂದ್ಯ ಒಂದಿಷ್ಟು ರೋಚಕ ಇರೋದಂತೂ ಖಚಿತ ಅಂತಲೇ ಹೇಳ್ಬೋದು. ಯಾಕಂದರೆ ನ್ಯೂಜಿಲೆಂಡ್ ಟೀಮ್ ಕೂಡ ಅಷ್ಟೇ ಈ ಬಾರಿ ಒಂದಿಷ್ಟು ಸ್ಟ್ರಾಂಗ್ ಲೈನಪ್ ಕೂಡ ಇಟ್ಕೊಂಡಿದೆ. ಈಗಾಗಲೇ ಇಂಡಿಯಾ ಟೀಮ್ನಲ್ಲಿ ನೋಡ್ತಾ ಹೋದರೆ ಸಂಜು ಸ್ಯಾಮ್ಸನ್ ಆಗಿರ್ಬೋದು, ಹಾರ್ದಿಕ್ ಪಾಂಡ್ಯ ಆಗಿರ್ಬೋದು, ಜೊತೆಗೆ ಬೂಮ್ರಾ, ಈ 3 ಪ್ಲೇಯರ್ಸ್ ಒಂದಿಷ್ಟು ಎಮರ್ಜೆಟಿಕ್ ಪ್ಲೇಯರ್ಸ್ ಆಗಿದ್ರೆ, ಜೊತೆಗೆ ಅಲ್ಲಿ ನ್ಯೂಜಿಲೆಂಡ್ನಲ್ಲೂ ಕೂಡ ಅಷ್ಟೇ ಫಿನ್ ಅಲಿನ್ ಆಗಿರ್ಬೋದು, ತಿಮ್ ಆಗಿರ್ಬೋದು, ಮತ್ತು ಮಿಚೆಲ್ ಸಾಂತ್ನರ್ ಆಗಿರ್ಬೋದು, ಇವರು ಕೂಡ ಅಷ್ಟೇ ಅಲ್ಲಿ ಎಮರ್ಜೆಟಿಕ್ ಪ್ಲೇಯರ್ಸ್ ಆಗಿದ್ದಾರೆ. ಜೊತೆಗೆ ಅವರ ಮೇಲೂ ಕೂಡ ಒಂದಿಷ್ಟು ಅವರ ದೇಶದವರು ದೊಡ್ಡ ಮಟ್ಟದಲ್ಲಿ ವಿಶ್ವಾಸವನ್ನು ಇಟ್ಕೊಂಡಿದ್ದಾರೆ. ಜೊತೆಗೆ ನಮ್ಮ ಇಂಡಿಯಾದವರು ಕೂಡ ಅಷ್ಟೇ ಈ 3 ಪ್ಲೇಯರ್ಸ್ ಮೇಲೆ ದೊಡ್ಡ ಮಟ್ಟದ ವಿಶ್ವಾಸವನ್ನು ಕೂಡ ಇಟ್ಕೊಂಡಿದ್ದಾರೆ. ಈ ಹಿಂದಿನ ವಿಶ್ವಕಪ್ಪನ್ನು ನೋಡ್ತಾ ಹೋದರೆ T20 ವಿಶ್ವಕಪ್ಪನ್ನು ಕೂಡ ಅಷ್ಟೇ ಇಂಡಿಯಾ ಗೆದ್ದಿತ್ತು. ಮತ್ತೆ ಈ ಬಾರಿ ಕೂಡ ಇಂಡಿಯಾ ಗೆಲ್ಲುತ್ತೆ ಅನ್ನೋ ಒಂದಿಷ್ಟು ವಿಶ್ವಾಸದಲ್ಲೂ ಕೂಡ ಭಾರತೀಯರಿದ್ದಾರೆ. ಆದರೆ ಇಲ್ಲಿವರೆಗೂ ಕೂಡ ಅಷ್ಟೇ ಒಂದೇ ಒಂದು ಬಾರಿ ನ್ಯೂಜಿಲೆಂಡ್ ಅವರು ಫೈನಲ್ಸ್ಗೆ ತಲುಪಿದ್ರು. ಅದು 2021ರಲ್ಲಿ ಫೈನಲ್ಸ್ಗೆ ತಲುಪಿ ಆಸ್ಟ್ರೇಲಿಯಾದ ವಿರುದ್ಧ ಸೋಲನ್ನು ಅಪ್ಪಿರ್ತಾರೆ. ಆ ನಿಟ್ಟಿನಲ್ಲಿ ಅವರು ಕೂಡ ಒಂದಿಷ್ಟು ದೊಡ್ಡ ಮಟ್ಟದ ಪ್ರಯತ್ನ ಇವತ್ತು ಗೆಲ್ಲಲೇಬೇಕಂತ ನಡೆಸುವಂಥ ಎಲ್ಲ ಸಾಧ್ಯತೆಗಳು ಕೂಡ ಇದೆ. ಒಟ್ಟಾರೆಯಾಗಿ ಈ ಮ್ಯಾಚಿನ ಒಂದಿಷ್ಟು ಔಟ್ಕಮ್ ಯಾವ ರೀತಿಯಾಗಿರುತ್ತೆ ಅಂತ ಕಾದು ನೋಡೋದಾದ್ರೆ ಒಟ್ಟಾರೆಯಾಗಿ ಈ ಮ್ಯಾಚ್ ಅಂತೂ ಒಂದಿಷ್ಟು ರೋಚಕ ಪಂದ್ಯ ಅಂತೂ ಆಗೋದಂತೂ ಖಚಿತ ಅಂತಲೇ ಹೇಳ್ಬೋದು. ಯಾಕಂದರೆ ಎರಡೂ ಕಡೆ ಸಮತೋಲಿನ ಒಂದಿಷ್ಟು ಪ್ಲೇಯರ್ಸ್ಗಳು ಇದ್ದಾರೆ. ಆ ನಿಟ್ಟಿನಲ್ಲಿ ಯಾವ ರೀತಿಯಾಗಿ ಈ ಪಂದ್ಯ ಆಗುತ್ತೆ ಅನ್ನೋದು ಒಂದಿಷ್ಟು ರೋಚಕ. ಜೊತೆಗೆ 7 ಗಂಟೆ ಆದ ಬಳಿಕ ಯಾರು ಕೂಡ ಅಷ್ಟೇ ಪಬ್ಲಿಕ್ಕಲ್ಲಿ ಓಡಾಡೋದು ಕೂಡ ಇವತ್ತು ನಾವು ನೋಡೋದಕ್ಕಾಗಲ್ಲ. ಯಾಕಂದರೆ ಎಲ್ಲರೂ ಕೂಡ ಮ್ಯಾಚ್ನ ಮುಂದೆ ಕೂತ್ಕೊಂಡು ನೋಡ್ತಾ ಇರ್ತಾರೆ. ಈಗಾಗಲೇ ಜೊತೆಗೆ ಮೊನ್ನೆ ಅಷ್ಟೇ ನಡೆದಂಥ ಸೆಮಿಫೈನಲ್ ಪಂದ್ಯ ಏನಿತ್ತು ಇದು ಕೂಡ ಅಷ್ಟೇ ದೊಡ್ಡ ಮಟ್ಟದ ವೀಕ್ಷಣೆ ಪಡ್ಕೊಂಡಿದೆ, ವಿಶ್ವ ದಾಖಲೆ ಬರೆದಿದೆ ಅಂತ ಕೂಡ ಅಷ್ಟೇ ಜೈಶಾ ಅವರ ಟ್ವೀಟ್ನಲ್ಲಿ ಕೂಡ ಹಂಚಿಕೊಂಡಿದ್ರು. ಇವತ್ತು ಕೂಡ ಅಷ್ಟೇ ಇವತ್ತಿನ ಪಂದ್ಯ ಕೂಡ ಅಷ್ಟೇ ಅದೇ ರೀತಿಯಾಗಿ ವಿಶ್ವ ದಾಖಲೆ ಬರೆಯುವಂಥ ಎಲ್ಲ ಸಾಧ್ಯತೆಗಳಿದೆ. ಅತಿ ಹೆಚ್ಚು ವೀಕ್ಷಣೆ ಪಡೆಯುವಂಥ ಸಾಧ್ಯತೆಗಳು ಇದೆ ವನಿತಾ. ಥ್ಯಾಂಕ್ ಯು ವಿವೇಕ್ ನಿಮ್ಮೆಲ್ಲ ಮಾಹಿತಿಗೆ.